ಇನ್ನು ಧಾರಾಕಾರ ಮಳೆಯಿಂದ ರೈಲು ಸಂಚಾರಕ್ಕೂ ಕೂಡ ಅಡ್ಡಿ ಉಂಟಾಗಿದೆ. ಮುಂಬೈನಲ್ಲಿ ಹಲವು ರೈಲುಗಳ ಸಂಚಾರ ಸ್ಥಗಿತ. ಹಲವು ರೈಲುಗಳ ಮಾರ್ಗವನ್ನ ಬದಲಾಯಿಸಿದ ರೈಲ್ವೆ ಇಲಾಖೆ. ಗಮನಿಸ್ತಾ ಇದ್ದೀರಿ, ರೈಲ್ವೆ ಹಳಿಗಳು ಕಾಣದ ಹಾಗೆ ಮಳೆ ನೀರು ಶೇಖರಣೆಯಾಗಿದೆ. ಮುಂಬೈನಲ್ಲಿ ಸುರಿದಂತಹ ಮಳೆ ಎಲ್ಲವನ್ನೂ ಕೂಡ ಆಪೋಷಣ ತೆಗೆದುಕೊಂಡಿದೆ. ರಸ್ತೆ ಕಾಣಿಸಲ್ಲ, ರೈಲ್ವೆ ಹಳಿಯೂ ಕೂಡ ಕಾಣಿಸಲ್ಲ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ಕೆ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಜನರು ರೋಡ್ಗಿಳಿಯೋದಕ್ಕಾಗ್ತಾ ಇಲ್ಲ. ಇದೇ ಒಂದು ಮಾರ್ಗದಲ್ಲಿ ರೈಲನ್ನು ಚಲಾಯಿಸಿದ್ದೆ ಆದರೆ ಅದು ಅನಾಹುತಕ್ಕೆ ಎಡೆ ಮಾಡಿಕೊಟ್ಟಂತೆ. ಹಾಗಾಗಿ ಒಂದಷ್ಟು ರೈಲುಗಳ ಮಾರ್ಗವನ್ನು ರೈಲ್ವೆ ಇಲಾಖೆ ಬದಲಾವಣೆ ಮಾಡಿದೆ. ಜನರು ಕೂಡ ಅಡ್ಜಸ್ಟ್ ಮಾಡಿಕೊಳ್ಬೇಕಿದೆ ಈ ಸಂದರ್ಭದಲ್ಲಿ. ಹೌದು, ಕೆಲಸ ಕಾರ್ಯಗಳಿಗೆ ಹೋಗಬೇಕು, ಹೊಟ್ಟೆಪಾಡು, ಜೀವನವನ್ನು ಕೂಡ ನೋಡಬೇಕು. ಆದರೆ ಜೀವ ಅದಕ್ಕಿಂತ ಹೆಚ್ಚು. ಆ ನಿಟ್ಟಿನಲ್ಲಿ ಈ ಮಹಾಮಳೆ ನಿಯಂತ್ರಣಕ್ಕೆ ಬರೋದಕ್ಕೂ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ಅಲ್ಲಿಯವರೆಗೂ ಕೂಡ ಪ್ರತಿಯೊಬ್ಬರು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು.